ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸಗಳ ಕಾಲ NTT ಬಗ್ಗೆ ನಾನು ಒಂದಷ್ಟು ಮಾಹಿತಿನ ಕೊಡ್ತಾ ಇದ್ದೆ. ಸೊ ಇವತ್ತಿನ ದಿನದ ಒಂದು ಸ್ಪೆಷಲ್ ಟೈಟಲ್ ನೋಡಿ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು, ಹೆಣ್ಮಕ್ಳಿಗೆ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಅದನ್ನು ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಹಾಗೆ ಕೆಲವೊಂದು ವಿಚಾರಗಳು ಇದರಲ್ಲಿ ನನಗೂ ಕೂಡ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ಬನ್ನಿ, ಇನ್ನು ತಡ ಮಾಡೋದು ಬೇಡ, ಏನು ಅಂತ ಎಲ್ಲನೂ ಕೂಡ ಇವತ್ತು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಐ ನೋ ದಟ್ ನನ್ನ ಈ ಚಾನಲ್ನ ಆಲ್ಮೋಸ್ಟ್ ಒಂದು 70 to 80% ಜನಗಳು ಲೇಡೀಸ್ ನೋಡ್ತಾ ಇರ್ತೀರ. ಸೊ ತುಂಬ ಕಮೆಂಟ್ಸು, ತುಂಬ DMಸು ಬರ್ತಾ ಇದೆ. ಸೊ ಯಾಕೆ ಏನು ಅಂದರೆ, ನಾನು ಈ ಒಂದು ಊರಲ್ಲಿ ಇದ್ದೀನಿ. ಸೊ ನಾನು ಕೂಡ NTTಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 10th ಆದವರು ಮಾಡ್ಬೋದಾ ಅಥವಾ PU ಆದವರು ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತೀರಾ. ಸೊ ಅದನ್ನು ಹೇಳ್ತೀನಿ, ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್. ಅದಕ್ಕಿಂತ ಮುಂಚೆ ಯಾಕೆ ಹೆಣ್ಮಕ್ಳಿಗೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಂದು ಹೆಜ್ಜೆಗೂ ಕೂಡ ಹೆಣ್ಮಕ್ಳಿಗೆ ಪರೀಕ್ಷೆಗಳು ಇದ್ದೇ ಇರುತ್ತೆ. ನೀನು ಓದಿಲ್ಲ, ನೀನು ಬರ್ದಿಲ್ಲ ಅಂತ. ಹಾಗೆ ಕೆಲವೊಂದೊಂದ್ಸಲಿ ಹೆಣ್ಮಕ್ಳು ಯಾವುದೇ ಒಂದು ಡಿಸಿಷನ್ನ ತಗೋಬೇಕಾದ್ರೂ ಕೂಡ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಸೊ ನಮ್ಮ ಕೈಯಲ್ಲಿ ಹಣ ಇಲ್ಲ, ಸೊ ನಾವು ಓದಿಲ್ಲ, ಸೊ ನಾವು ಯಾವುದೇ ರೀತಿಯಾದಂತಹ ಕೆಲಸ ಮಾಡ್ತಾ ಇಲ್ಲ, ನಾವು ಹೊರಗೋಗಿ ಬದುಕ್ಬೋದಾ ಇಲ್ವಾ ಅನ್ನೋದು ತುಂಬ ಇವನ್ ಮೀ ಆಲ್ಸೋ, ನನಗೂ ಸೇರಿಸಿ ಹೇಳ್ಕೊತೀನಿ. ಎಷ್ಟೋ ಸಲ ನನಗೆ ಆ ರೀತಿಯಾಗಿ ಅನಿಸಿದ್ದುಂಟು. ಸೊ ಆ್ಯಕ್ಚುಲಿ ನಾನು ಇವಾಗ ವರ್ಕ್ ಮಾಡ್ತಾ ಇರ್ಬೋದು ಅಥವಾ ಹೌಸ್ ವೈಫ್ ಆಗಿರ್ಬೋದು, ಏನೇ ಆಗಿದ್ರು ಅಷ್ಟೇ, ಒಂದು ಹೆಣ್ಮಗುವಿಗೆ ಇನ್ಸೆಕ್ಯೂರಿಟಿ ಅನ್ನೋದು ಫೀಲ್ ಆಗೋದು ತುಂಬ ಹಾಗೇ ಆಗುತ್ತೆ. ಆಲ್ಮೋಸ್ಟ್ ಒಂದು 100ಗೆ 80% ಮೆಂಬರ್ಸ್ಗೆ ಆಗುತ್ತೆ. ಇನ್ನು 20% ಯಾವಾಗ ಅಂದರೆ ತಂದೆ ಮನೆಯಲ್ಲಿ ಚೆನ್ನಾಗಿದ್ದು, ಅವರು ಒಂದು ಲೆವೆಲ್ಲಿಗೆ ಇದ್ದು, ಅಥವಾ ಹಸ್ಬೆಂಡ್ ಅನ್ನೋರು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದರೆ, ಅಥವಾ ಅವರು ವೆಲ್ ಎಜುಕೇಟೆಡ್ ಆಗಿದ್ದು, ಅವರು ಯಾವನಿಗೆ ಬೇಕು ಗುರು ಅಂತ ಓದ್ಕೊಂಡು ಚೆನ್ನಾಗಿ ಜಾಬ್ ಮಾಡೋರು ಇರ್ತಾರಲ್ಲ, ಸೊ ಅಂಥವ್ರಿಗೆ ಈ ಒಂದು 20%ಗೆ ಅವ್ರು ಸೇರ್ಕೋತಾರೆ. ಇನ್ನು ರಿಮೈನಿಂಗ್ ಇರ್ತಾರಲ್ಲ 80%, ಸೊ ಅವ್ರಿಗೆ ಏನೇನೆಲ್ಲ ಅನಿಸುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಬನ್ನಿ. ಸೊ ಮೊದಲನೇದಾಗಿ ಯಾಕೆ ಇನ್ಸೆಕ್ಯೂರಿಟಿ ತುಂಬ ಫೀಲ್ ಆಗುತ್ತೆ ಅಂತ ಅಂದರೆ, ಒಂದು ಮಕ್ಕಳು ಮಾಡ್ಕೊಂಡಿರ್ತಾರೆ. ಸೊ ಮಕ್ಕಳು ಮಾಡಾದ್ಮೇಲೆ ಅವ್ರನ್ನ ಎಲ್ಲಿ ಬಿಡೋದು, ಎಲ್ಲಿದು ಮಾಡೋದು, ಅವ್ರನ್ನ ಯಾರು ನೋಡ್ಕೋತಾರೆ, ನಾವೇನಾದ್ರು ಇನ್ ಕೇಸ್ ಆಫ್ ಕೆಲಸಕ್ಕೆ ಹೋದರೆ ಅನ್ನುವಂಥದ್ದು ಇನ್ಸೆಕ್ಯೂರಿಟಿ ಅನ್ನಲ್ಲ, ಅದು ರೆಸ್ಪಾನ್ಸಿಬಿಲಿಟಿ ಅಂತ ಅಂತಾರೆ. ಸೊ ಎಷ್ಟೋ ಜನಕ್ಕೆ ಇನ್ಸೆಕ್ಯೂರಿಟಿ ಜೊತೆ ರೆಸ್ಪಾನ್ಸಿಬಿಲಿಟಿ ಯಾವಾಗ ಇರುತ್ತೆ, ಸೊ ಆ ಟೈಮಲ್ಲಿ ಅವ್ರಿಗೆ ಆಗುವಂತಹ ಫಿಯರೇ ಬೇರೆ. ಸೊ ಈ ರೀತಿ ಆದಾಗ ಹೆಲ್ತಲ್ಲೂ ಕೂಡ ಏರುಪೇರು ತುಂಬ ಆಗ್ತಾ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆ ಎರಡನ್ನೂ ಮಿಕ್ಸಪ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಓಕೆನಾ. ಇಲ್ಲ, ಸರ್ಟನ್ ಟೈಮ್ನ ನಾನು ಕೊಡ್ತೀನಿ ನನ್ನ ಲೈಫಿಗೆ ಅನ್ನುವಂಥವ್ರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ. ಯಾಕಂದರೆ ಸರ್ಟನ್ ಟೈಮ್ ಕೊಡ್ತೀನಿ, ನಾನು ಆರಾಮಾಗಿರಬೇಕು ನನ್ನ ಲೈಫಲ್ಲಿ, ಬೇಡ ಇದೆಲ್ಲ ಬೇಡ ಅಂತ ಅನ್ನುವಂಥವ್ರು ಓಕೆ, ಲೀವ್ ಇಟ್. ಅರ್ಧಂಬರ್ಧ ಓದಿರ್ತಾರೆ, ಫ್ಯಾಮಿಲಿ ಒಂದು ಇಶ್ಯೂಗೋಸ್ಕರ ಮದುವೆ ಆಗಿ ಬಂದ್ಬಿಟ್ಟಿರ್ತಾರೆ. ಸೊ ಮದುವೆ ಆಗುವಂಥ ಮಕ್ಕಳಾಗ್ಬಿಟ್ಟಿರ್ತಾರೆ. ಸೊ ಆಮೇಲೆ ಅವರಿಗೆ ರಿಯಾಲಿಟಿ ಏನು, ಲೈಫ್ ರಿಯಾಲಿಟಿ ಏನು ಅಂತ ಗೊತ್ತಾಗ್ತಾ ಬರುತ್ತೆ. ಸೊ ಆ ಟೈಮಲ್ಲಿ ಅವ್ರು ಏನು ಅನ್ಕೋತಾರೆ, ಸೊ ನಾನು ಓದಬೇಕಿತ್ತು, ಒಂದು ಬೇಸಿಕ್ ಒಂದು ಡಿಗ್ರಿ ಅಂತ ನಾನು ಇಟ್ಕೊಬೇಕಾಗಿತ್ತು ಅಂತ ಆ ಕ್ಷಣದಲ್ಲಿ ಅವರು ರಿಯಲೈಸ್ ಮಾಡ್ಕೋತಾರೆ. ಸೊ ಅಲ್ವಾ, ನಾವು ಓದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ರಿಯಲೈಸ್ ಮಾಡ್ಕೋತಾರೆ. ಸೊ ಅಂಥವರಿಗೆ ನಾನು ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ಸೊ ಏನೇನೆಲ್ಲ ಆಗುತ್ತೆ, ಕೆಲಸ ಸಿಕ್ಕಿ ಆಮೇಲೆ ಮದುವೆ ಆದರೆ ದಟ್ ಈಸ್ ಸೆಕ್ಯೂರ್ ಅಂತ ಹೇಳ್ತೀನಿ. ಓದಿ ಕೆಲಸ ಸಿಕ್ಕಿ ಅದಾದಮೇಲೆ ನಾನು ಸ್ವಲ್ಪ ಕೆಲಸ ಅದರಿಂದ ಎಲ್ಲ ನಾನು ಬಿಡುವು ಮಾಡ್ಕೋತೀನಿ, ಮನೇಲೇ ಇರ್ತೀನಿ ಅನ್ನೋವಂಥವ್ರು ದ ವೆಲ್ ಆ್ಯಂಡ್ ಗುಡ್. ಯಾಕಂದರೆ ಒಂದು ಕಡೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಎಜುಕೇಷನ್ ಮುಗ್ದಿರುತ್ತೆ, ಸೊ ಯಾರೂ ಮಾತಾಡೋಂಗಿರಲ್ಲ. ಇನ್ನು ಕೆಲವರು ಹೇಗಾಗುತ್ತೆ ಅಂದರೆ, ಕೆಲವ್ರ ಲೈಫಲ್ಲಿ ಹೇಗಾಗಿರುತ್ತೆ ಅಂದರೆ, ಯಾವುದೇ ರೀತಿಯಾದಂತಹ ಎಜುಕೇಷನ್ ಕೂಡ ಕಂಪ್ಲೀಟ್ ಆಗಿರಲ್ಲ, ಮನೆಯವರ ಸಪೋರ್ಟ್ ಇರಲ್ಲ, ಏನೇ ಒಂದು ಮಾಡ್ತೀನಿ ಅಂದ್ರೂ ಕೂಡ. ಸೊ ಈ ರೀತಿ ಆದಾಗ ಅನಿಸೋದು ಏನು ಅಂತಂದರೆ, ಓದಬೇಕಿತ್ತು ಅಂತ.
ಸೊ ಇನ್ನೂ ಏನು ಟೈಮ್ ಮೀರಿಲ್ಲ. ಸೊ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಅಂತ ಅಂದರೆ ಗ್ರ್ಯಾಜುಯೇಷನ್ನೇ ಆಗಿರಬೇಕು ಕೆಲಸ ಮಾಡೋಕ್ಕೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೆಲ್ಫ್ ಏನಾದ್ರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ, ಚಿಕ್ಕದಾಗಿ ಮಾಡಿ. ಇಲ್ಲ ನನಗೆ ಅದು ಮಾಡೋದಕ್ಕೆ ಆಗಲ್ಲ ಅಂತ ಅಂದರೆ ಮೇಯ್ನಾಗಿ ನೀವು 2 ಕ್ಲಾಸಸ್ನ ನೀವು ಜಾಯ್ನ್ ಆಗ್ಬೋದು. ಒಂದು ಬ್ಯೂಟಿಷಿಯನು, ಇನ್ನೊಂದು ಟೈಲರಿಂಗು, ಬೊಟಿಕ್ಸು. ಈ ರೀತಿ ಯಾವುದಾದ್ರೂ ನೀವು ಜಾಯ್ನ್ ಆಗಿ 3 to 6 ಮಂತ್ಸಲ್ಲಿ ನೀವು ಕೋರ್ಸ್ನ ಕಲ್ತ್ಕೊಂಡು ನಿಮ್ಮ ಲೈಫನ್ನು ನೀವು ಲೀಡ್ ಮಾಡೋಷ್ಟು ಅರ್ನಿಂಗ್ಸ್ನ ನೀವು ಮಾಡ್ಕೋಬೋದು ಈ 2ರಲ್ಲೂ. ಸೊ ವಿತೌಟ್ ರಿಸ್ಕ್ ಮಕ್ಕಳನ್ನ ಇಟ್ಕೊಂಡು ಕೂಡ ನೀವು ಈ ಕೆಲಸನ ಮಾಡಬಹುದು. ಓಕೆನಾ? ಸೊ ಈ 2 ಕೆಲಸನ ನೀವು ಮಾಡ್ಬೋದು. ಸೊ ನನಗೆ ಅದನ್ನೂ ಮಾಡೋಕ್ಕಾಗಲ್ಲ, ಫೀಸ್ ಕೊಡಲ್ಲ ಅಂತ ಆ ರೀತಿಯಾಗಿ ಏನಾದ್ರು ನೀವು ಯೋಚಿಸ್ತು ಅಂತ ಅಂದರೆ ನೀವು ಏನಿದ್ದೀರ ಅದರಲ್ಲೇ ನೀವು ಖುಷಿನ ಕಂಡ್ಕೋಬೇಕಾಗತ್ತೆ. ಇಲ್ಲ ಬೇಸಿಕ್ ಎಜುಕೇಷನ್ ಆಗಿದೆ ಅಂತ ಅಂದರೆ ಹುಡುಕಿ ಮಕ್ಕಳೆಲ್ಲ ಒಂದು ನಿಮ್ಮ ಕೈ ಬಿಟ್ಟು ಇರ್ತಾರೆ ಅನ್ನುವಂತಹ ಒಂದು ಧೈರ್ಯ ನಿಮಗಿತ್ತು ಅಂದರೆ ಮಾತ್ರ ಹೋಗಿ. ಯಾವುದೇ ಕಾರಣಕ್ಕೂ ಬೇರೆಯವ್ರ ಮನೆ ಮಕ್ಕಳನ್ನು ಬಿಟ್ಟು ಹೋಗಬೇಡಿ. 3ನೇ ವ್ಯಕ್ತಿಗಳ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಹೋಗಬೇಡಿ. ಅದರಲ್ಲೂ ಹೆಣ್ಣು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ. ಯಾಕಂದರೆ ನಾವೆಲ್ಲೋ ನಮ್ಮ ಒಂದು ಐಡೆಂಟಿಟಿನ ಕೊಂಡ್ಕೊಳ್ಳೋಕ್ಕೋಸ್ಕರ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋದಾಗಿರ್ಬೋದು, ಅಥವಾ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊತೀವಿ ಅಂತ ಅಂದ್ಕೊಂಡು ಹೋಗಿ ನಮ್ಮ ಮಕ್ಕಳ ಲೈಫನ್ನು ನಾವು ಹಾಳು ಮಾಡೋದು ಬೇಡ. ಓಕೆನಾ? ಪರವಾಗಿಲ್ಲ ಅಂದರೆ ಅಂತಾರ, ಕೇಳಿದ್ರೆ ಕೇಳ್ತಾರ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಮಗೇನಿದ್ರು ನಮ್ಮ ಮಕ್ಕಳು, ನಮ್ಮ ಜೀವನ ಅಷ್ಟೇ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ, ಸೊ ಹೆಣ್ಮಕ್ಳಿಗೆ ಈ ಎಲ್ಲ ರೀಸನ್ಗೂ ಎಜುಕೇಷನ್ ಅನ್ನೋದು ತುಂಬ ಮುಖ್ಯ. ನಿಮ್ಮಲ್ಲೂ ಯಾರಾದರೂ ಈ ರೀತಿ ಸಫರ್ ಮಾಡ್ತಾ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮೋಟಿವೇಶನ್ ವಿಡಿಯೋ, ಜಸ್ಟ್ ಫಾರ್ ಅ ಮೋಟಿವೇಶನ್ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಸೊ ಇಷ್ಟ ಆಯಿತು ಅಂತ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ NTT ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅಡ್ಮಿಷನ್ ಮೇ ಬಿ ಶುರು ಆಗಿಲ್ಲ. ಶುರು ಆದ ತಕ್ಷಣವೇ ನಾನು ನೋಟಿಫಿಕೇಷನ್ನ ಕೊಡ್ತೀನಿ. ಸೊ ಬೇರೆಲ್ಲ ಕಡೆನೂ ಕೂಡ ಇರುತ್ತೆ NTT ಕೋರ್ಸಸ್ಸು. ಸೊ ಮಾಡಿ, ಬೆಸ್ಟ್ ಅದು. ಮಕ್ಕಳ ಜೊತೆನೇ ನೀವು ಕೂಡ ಸ್ಕೂಲ್ ಟೀಚಿಂಗ್ ಪ್ಲಸ್ ಅರ್ನಿಂಗ್ಸ್ ಎಲ್ಲನೂ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.